ಹಲೋ ನಮಸ್ಕಾರ. ನನ್ನ ಕತೆ ಮನಸ್ಸಿನ ಭಾವನೆ ಅರ್ಥವರ ಕಥೆಯನ್ನು ನಿಮ್ಮ ಬಿಡುವಿನ ವೇಳೆಯಲ್ಲಿ ಅಥವಾ ಕೆಲಸ ಮಾಡುತ್ತಾ ಇಯರ್ಪಾಡ್ಸ್ ಅಥವಾ ಇಯರ್ಫೋನ್ ಹಾಕಿಕೊಂಡು ಕೇಳಿ. ಪಟಾಪಟ್ ಅಂತ ನಿಮ್ಮ ಕೆಲಸಗಳನ್ನು ಮುಗಿಸಿ ನನ್ನ ಕಥೆಯನ್ನು ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ. ಮನಸ್ಸಿನ ಭಾವನೆ ಅರಿತವರಾರು ಮುಂದುವರಿದ ಭಾಗ 4. ಕೆಲಸದ ನಿಮಿತ್ತ ಶಿವಮೊಗ್ಗಕ್ಕೆ ಹೋಗಿದ್ದ ವಸಂತ ಅಲ್ಲಿ ತನ್ನ ಪಾಠದ ವೈಖರಿಗೆ ಮೆಚ್ಚುಗೆ ಪಡೆಯುತ್ತಾನೆ. ಕೆಲಸ ಸಿಕ್ಕ ಖುಷಿಯಲ್ಲಿ ತಂಗಿಗಾಗಿ ಬೇಕರಿಯಲ್ಲಿ ಅವಳು ಇಷ್ಟಪಡುವ ಆರೆಂಜ್ ಲಡ್ಡು ತೆಗೆದುಕೊಂಡು ವಾಪಸ್ ಬೆಂಗಳೂರಿಗೆ ಹೊರಡುತ್ತಾನೆ. ಹೋಗುವಾಗ ತನ್ನ ಗತ ಜೀವನದ ಬಗ್ಗೆ ಚಿಂತಿಸುತ್ತಿದ್ದ. ಎಲ್ಲಿಂದ ಎಲ್ಲಿಗೆ ಪಯಣ ಅಂತ. ಆದರೆ ಶಿವಮೊಗ್ಗದಿಂದ ಹಿಂದಿರುವಾಗ ಬಸ್ಸಿನಲ್ಲಿ ಕುಳಿತ ಅವನ ಮನಸ್ಸಿನ ತುಂಬ ಕಾಲೇಜಿನಲ್ಲಿ ನೋಡಿದ ಚೈತ್ರಾಳ ಚಿತ್ರವೇ ತುಂಬಿತ್ತು. ನೋಡಲು ಎಷ್ಟು ಚಂದವೋ. ಅವಳ ಜೇನಿನಂಥ ಸಿಹಿಯಾದ ಮಧುರ ಮಾತನ್ನು ಕೇಳಿ ಕಳೆದೇ ಹೋಗಿದ್ದ. ಅವಳ ಸರಳ ಸುಂದರವಾದ ಮುಖದಲ್ಲಿ ಪುಟ್ಟದಾದ ಬಿಂದಿ, ಅವಳ ಸೊಂಟದವರೆಗೂ ಇರುವ ಸೊಂಪಾದ ಕೂದಲು, ಹಾಲ್ಬಿಳುಪಿನ ಮೈಬಣ್ಣ, ಆ ನಕ್ಷತ್ರದಂತೆ ಹೊಳೆಯುತ್ತಿರುವ 2 ಬಟ್ಟಲು ಕಣ್ಗಳು, ನೀಳ ನಾಸಿಕ, ಪುಟ್ಟ ಬಾಯಿ, ಗುಲಾಬಿ ಎಳಸಿನಂಥ ತುಟಿಗಳು, ಒಪ್ಪವಾಗಿ ಹುಟ್ಟಿರುವ ಶುಭ್ರ ಶ್ವೇತವರ್ಣದ ಸೀರೆಯಲ್ಲಿ ಸಾಕ್ಷಾತ್ ಸರಸ್ವತಿಯನ್ನೇ ನೋಡಿದಂತಾಗಿತ್ತು. ಅವನಿಗೆ ಅವರ ಪಾಠದ ವೈಖರಿ ಕೂಡ ಸೂಪರ್ ಅನ್ನಿಸಿತು. ಅವರು ಕೂಡ ನನ್ನ ಡಿಪಾರ್ಟ್ಮೆಂಟೇ ಅಂತ ಅನ್ನಿಸುತ್ತೆ. ಇನ್ಮೇಲೆ ಇನ್ನೂ ಹೆಚ್ಚು ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು. ಯಾರಿಗೂ ಸೋಲದ ಈ ನನ್ನ ಹೃದಯವನ್ನು ಒಂದೇ ಒಂದು ಕ್ಷಣದಲ್ಲಿ ನನ್ನ ಹೃದಯ ಕದ್ದ ಕಳ್ಳಿ ಕಣ್ರಿ ನೀವು ಒಂಥರ ಮಾಟಗಾತಿ. ಈ ಜನ್ಮಕ್ಕೆ ನೀವೇ ನನ್ನ ವೈಫೈ ಅಂತ ಫಿಕ್ಸ್ ಆಗಿಬಿಟ್ಟೆ ಕಣ್ರಿ. ನೋಡ್ರಿ, ನಿಮ್ಮ ಹೆಸರು ಕೂಡ ನನಗೆ ಗೊತ್ತಿಲ್ಲ, ಆಗಲೇ ಈ ಹಾಳಾದ ಹೃದಯದ ತುಂಬ ನೀವೇ ಆವರಿಸುತ್ತಿದ್ದೀರಾ. ನೀವು ಯಾರು? ನಿಮ್ಮ ಹಿನ್ನೆಲೆ ಏನು? ನೀವು ಸಿಂಗಲ್ಲ, ಮದುವೆ ಆಗಿದೆಯಾ ಅಥವಾ ಬೇರೆ ಯಾವ ವಿಷಯ ಕೂಡ ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೂ ನಿಮ್ಮನ್ನು ನೋಡಿದ ಕೂಡಲೇ ನೀವು ನಮ್ಮವರು, ನಾವು ನಿಮ್ಮವರು ಅಂತ ಅನಿಸುತ್ತಿದೆ. ಅದಕ್ಕೆ ಇರಬೇಕು ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳೋದು. ಇನ್ನೊಂದು ವಾರ ಅಷ್ಟೇ ಕಣ್ರಿ. ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಮ್ಮನ್ನು ನೋಡ್ಬೋದು, ನಿಮ್ಮ ಜೊತೆ ಮಾತಾಡ್ಬೋದು. 1 ವಾರ ಎಲ್ಲ ಬೇಡ ಕಣ್ರಿ. ಇನ್ನೊಂದು 3 ದಿನದಲ್ಲೇ ಇಲ್ಲಿನ ಎಲ್ಲ ವ್ಯವಸ್ಥೆಯನ್ನು ಸರಿ ಮಾಡಿ ಶಿವಮೊಗ್ಗಕ್ಕೆ ಓಡಿ ಬರ್ತೀನಿ ನಿಮಗಾಗಿ. ಒಂದು ಡೌಟ್ ಕಣ್ರಿ, ನನ್ನ ಪರ್ಸ್ನಲಿದ್ದ ಫೋಟೋ ನೋಡಿ ಶಾಕಾಗಿ ಓಡಿ ಹೋಗಿದ್ದು ಯಾಕೆ ನೀವು? ಅವ್ರು ನಿಮಗೆ ಮುಂಚೆ ಗೊತ್ತಾ ಅಥವಾ ನನ್ನ ಫ್ರೆಂಡ್ ಪರಿಚಯ ಇದೆಯಾ? ಅವನು ಈಗ ಬದುಕೇನ ಅಂದ ಮೇಲೆ ನಿಮಗೆ ಹೇಗೆ ಪರಿಚಯ ಇರೋಕ್ಕೆ ಸಾಧ್ಯ? ಅದಕ್ಕಿಂತ ಮುಂಚೆ ಗೊತ್ತಿದ್ದವರಾಗಿದ್ದರೆ ನನಗೆ ಇವರ ಬಗ್ಗೆ ಗೊತ್ತಾಗುತ್ತಿತ್ತು ಅಂತ ಯೋಚಿಸಿ ಮುಂದೆ ಅವರ ಹತ್ತಿರವೇ ಕೇಳಿದರೆ ಆಯಿತು ಅಂತ ಅಂದುಕೊಂಡು ಅವನ ಮನಸ್ಸಿನಲ್ಲೇ ಕನಸು ಕಾಣುತ್ತಿದ್ದಾನೆ ಅವಳ ಬಗ್ಗೆ. ಆದರೆ ಅವನ ಆಸೆ ಕನಸು ಈಡೇರುತ್ತೋ ಇಲ್ಲವೋ ಕಾಲವೇ ಹೇಳಬೇಕು. ಅವನು ಚೈತ್ರ ಬಗ್ಗೆ ಯೋಚಿಸುತ್ತಲೇ ಬೆಂಗಳೂರು ತಲುಪಿ ಮನೆ ತಲುಪಿದ. ಮನೆಗೆ ಬರುವಾಗ ಅಲ್ಲೇ ಕೊಂಡುಕೊಂಡಿದ್ದ ಸ್ವೀಟನ್ನು ವಂದನ ಬಾಗಿಲು ತೆಗೆಯುತ್ತಿದ್ದಂತೆ ಅವಳ ಬಾಯಿಗೆ ಸಿಹಿ ತಿನ್ನಿಸಿ, ನನಗೆ ಕೆಲಸ ಸಿಕ್ತು ಚಿನ್ನಮ್ಮ, ತಿಂಗಳಿಗೆ 50,000 ಸಂಬಳ, 6 ತಿಂಗಳಾದ ಮೇಲೆ ಕೆಲಸ ಪರ್ಮನೆಂಟ್ ಮಾಡಿ ಸಂಬಳ ಕೂಡ ಜಾಸ್ತಿ ಮಾಡ್ತಾರಂತೆ ಕೊಡೋ ಚಿನ್ನಮ್ಮ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಇನ್ಮೇಲೆ ನಮಗೆ ಯಾವ ಕಷ್ಟನೂ ಇರಲ್ಲ ಚಿನ್ನಮ್ಮ. ಆದಷ್ಟು ಬೇಗ ಸಾಲ ಎಲ್ಲ ತೀರಿಸಿ ಚೆನ್ನಾಗಿ ದುಡ್ಡು ಸ್ವಲ್ಪ ಕೂಡಿಟ್ಕೊಂಡು ಗ್ರ್ಯಾಂಡಾಗಿ ನೀನು ಮದುವೆ ಮಾಡಬೇಕು ಅನ್ನೋ ಆಸೆ. ಅದಕ್ಕಿಂತ ಮುಂಚೆ ನಾಳೆ ನಿಮ್ಮ ಕಾಲೇಜ್ ಹತ್ತಿರ ಹೋಗಿ ಕಾಲೇಜಿನಲ್ಲಿ ಪರ್ಮಿಷನ್ ತಗೊಂಡು ಬರೀ ಎಕ್ಸಾಮ್ ಬರೆಯೋ ವ್ಯವಸ್ಥೆ ಮಾಡಿ ಇನ್ನು 3 ದಿನದಲ್ಲಿ ನಾವು ಶಿವಮೊಗ್ಗಕ್ಕೆ ಶಿಫ್ಟ್ ಆಗಬೇಕು ಅಂತ ಹೇಳಿ ತನ್ನ ತಂದೆ ತಾಯಿಯ ಫೋಟೋಗೆ ನಮಸ್ಕಾರ ಮಾಡ್ತಾನೆ. ತನ್ನ ತಂದೆ ತಾಯಿ ಫೋಟೋಗೆ ನಮಸ್ಕಾರ ಮಾಡಿ, ಇವತ್ತು ಇದನ್ನೆಲ್ಲ ನೋಡಿ ಖುಷಿ ಪಡೋಕ್ಕೆ ನೀವು ನಮ್ಮ ಜೊತೆ ಇರಬೇಕಿತ್ತು. ಆದರೆ ಏನು ಮಾಡೋದು, ನಮಗೆ ಮತ್ತು ನಿಮಗೆ ಇಬ್ಬರಿಗೂ ಅದೃಷ್ಟ ಇಲ್ಲ ಅಂತ ಕಣ್ತುಂಬಿಕೊಳ್ಳುತ್ತಾನೆ. ವಂದನ ಬಂದು ಅವನ ಕಣ್ಣೀರನ್ನು ಒರೆಸಿ, ಎಲ್ಲ ಅಪ್ಪ ಅಮ್ಮನ ಆಶೀರ್ವಾದ, ಅವರು ನಮ್ಮ ಜೊತೆ ದೈವಿಕವಾಗಿ ಇಲ್ಲದೇ ಇರಬಹುದು, ಆದರೆ ಅವರ ಆಶೀರ್ವಾದ ಸದಾ ಹೀಗೆ ನಮ್ಮ ಜೊತೆ ಇರುತ್ತೆ ಅಣ್ಣ ಅಂತ ವಂದನ ಹೇಳಿದಾಗ ಅವಳ ತಲೆ ಸವರಿ, ಹ್ಞೂ ಚಿನ್ನಮ್ಮ ಇರುತ್ತೆ ಅಂತ ಹೇಳಿ ಇಬ್ಬರು ಅಪ್ಪ ಅಮ್ಮನ ಫೋಟೋಗೆ ನಮಸ್ಕರಿಸುತ್ತಾರೆ. ಅವನ ತಂಗಿ ವಂದನಗಂತೂ ತುಂಬ ಖುಷಿಯಾಗಿತ್ತು. ಅಣ್ಣನನ್ನು ಒಪ್ಪಿಕೊಂಡು, ಅಣ್ಣ ನಿನಗೆ ಕೆಲಸ ಸಿಕ್ಕಿರೋ ವಿಷಯ ಕೇಳಿ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಅಂತ ಕಣ್ತುಂಬಿಕೊಳ್ತಾಳೆ. ಅಯ್ಯೋ, ಇಷ್ಟಕ್ಕೆಲ್ಲ ಅಳ್ತಾರಾ ಚಿನ್ನಮ್ಮ? ನಡಿ, ನನಗೆ ಇವತ್ತು ತುಂಬ ಹೊಟ್ಟೆ ಹಸಿಯುತ್ತಿದೆ. ಏನು ಅಡುಗೆ ಮಾಡಿದ್ದೀಯಾ ಊಟಕ್ಕೆ ಅಂತ ಅಡುಗೆ ಮನೆಗೆ ಹೋಗಿ ಪಾತ್ರೆಯನ್ನೆಲ್ಲ ನೋಡಿ ಅವನ ಇಷ್ಟವಾದ ಅಡುಗೆ ನೋಡಿ ಖುಷಿಯಿಂದ, ಬಾಬಾ ಊಟ ಮಾಡೋಣ, ತುಂಬ ಹೊಟ್ಟೆ ಹಸಿಯುತ್ತಿದೆ ಅಂತ ಕರೆದುಕೊಂಡು ಹೋಗುತ್ತಾನೆ. ಅವನೇ ಅವಳಿಗೂ ಊಟ ಮಾಡಿಸಿ ತಾನೂ ಊಟ ಮಾಡಿ ಮಲಗುತ್ತಾನೆ. ಮಲಗಿದರೂ ಚೈತ್ರಾಳ ಗುಂಗಿನಿಂದ
ಹೊರಗೆ ಬಂದಿರಲಿಲ್ಲ. ಕೆಲಸ ಮುಗಿಸಿ ಮನೆಗೆ ಬಂದ ಚೈತ್ರಾಳ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು. ಹೊಸದಾಗಿ ಕೆಲಸಕ್ಕೆಂದು ಬಂದಿರೋ ಅವರ ಪರ್ಸ್ನಲ್ಲಿ ನನ್ನ ಚೇತನ್ ಫೋಟೋ ಹೇಗೆ? ಇವರಿಬ್ಬರು ಫ್ರೆಂಡ್ಸಾ? ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರೆ ಚೇತನ್ ಯಾಕೆ ಇವರ ಬಗ್ಗೆ ನನ್ನ ಹತ್ರ ಏನೂ ಹೇಳಲಿಲ್ಲ? ಮದುವೆಗೂ ಕೂಡ ಬಂದಿಲ್ಲ ಅಂತ ಅನಿಸುತ್ತೆ. ನನಗೆ ಇವರನ್ನು ನೋಡಿದ ನೆನಪೇ ಇಲ್ಲ. ಛೇ, ಎಂಥ ಕೆಲಸ ಮಾಡಿದೆ. ಅವರ ಜೊತೆ 4 ಮಾತನಾಡಬೇಕಿತ್ತು. ಚೇತನ್ ಹೇಗೆ ಪರಿಚಯ ಅಂತ ಕೇಳಿ ತಿಳಿದುಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾಳೆ. ಅವರಿಗೆ ಕೆಲಸ ಸಿಕ್ಕಿತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಅವರ ಭೇಟಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಕೆಲಸ ಸಿಕ್ಕಿದೆ ಅಂತ ಅನಿಸುತ್ತೆ. ಅದಕ್ಕೆ ಖುಷಿಯಾಗಿ ಯಾರ ಜೊತೆಗೋ ಮಾತನಾಡಿಕೊಂಡು ಬರುತ್ತಿದ್ದರು. ಅವರನ್ನು ಈ ಊರಿನಲ್ಲಿ ನಾನು ನೋಡೇ ಇಲ್ಲ. ಹೊಸದಾಗಿ ಬೇರೆ ಊರಿನಿಂದ ಬಂದಿದ್ದಾರೆ ಅಂತ ಅನಿಸುತ್ತೆ. ನಾಳೆ ಕಾಲೇಜ್ಗೆ ಹೋಗಿ ಫಸ್ಟ್ ಅವರ ಹತ್ತಿರ ಸಾರಿ ಕೇಳಬೇಕು ನನ್ನ ವರ್ತನೆಗೆ. ಆಮೇಲೆ ಚೇತನ್ ಬಗ್ಗೆ ಕೇಳಬೇಕು ಅಂತ ಯೋಚಿಸಿ ಇದನ್ನೆಲ್ಲ ತನ್ನ ತಂಗಿ ಶ್ವೇತಾ ಹತ್ತಿರ ಹೇಳ್ತಾಳೆ. ಹೋಗಲಿ ಬಿಡು ಚೈ, ನಾಳೆ ಅವರು ಬಂದಾಗ ಪರಿಚಯ ಮಾಡ್ಕೊ. ಆಮೇಲೆ ಚೇತನ್ ಭಾವ ಹೇಗೆ ಪರಿಚಯ ಅಂತ ತಿಳಿದುಕೊಂಡು ಸಾರಿ ಹೇಳು ಅಂತ ಹೇಳುತ್ತಾಳೆ. ಸರಿ ಶ್ವೇತಾ, ಹಾಗೆ ಮಾಡ್ತೀನಿ. ನಡಿ ಈಗ ಊಟ ಮಾಡೋಣ ಅಂತ ಇಬ್ಬರು ಕೆಳಗೆ ಬರುತ್ತಾರೆ. ಅಷ್ಟರಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಿರುತ್ತಾರೆ. ಇವರಿಬ್ಬರು ಕೂಡ ಅವರ ಜೊತೆ ಕುಳಿತು ಮಾತನಾಡುತ್ತಾ ನಗುತ್ತಾ ಊಟ ಮಾಡಿ ಮಲಗುತ್ತಾರೆ. ಬೆಳಿಗ್ಗೆ ಬೇಗ ಎದ್ದು ತನ್ನ ಕೆಲಸವನ್ನೆಲ್ಲ ಮುಗಿಸಿದ ಚೈತ್ರ ಕಾಲೇಜ್ಗೆ ರೆಡಿಯಾಗಿ ಹೋಗುತ್ತಾಳೆ. ಅವತ್ತು ಇಡೀ ದಿನ ಕಾದರೂ ಅವನು ಬರಲೇ ಇಲ್ಲ. ಹೀಗೆ 2-3 ದಿನ ಕಾದರೂ ಅವನು ಬರದೇ ಇದ್ದುದನ್ನು ನೋಡಿ ಹಾಗಾದರೆ ಪಾಪ ಅವರಿಗೆ ಕೆಲಸ ಸಿಕ್ಕಿಲ್ಲ ಅಂತ ಅನಿಸುತ್ತೆ ಅಂತ ಆ ವಿಷಯ ಮರೆತು ಬಿಟ್ಟು ತನ್ನ ಕೆಲಸದ ಕಡೆ ಗಮನ ಕೊಡುತ್ತಾಳೆ. ಇತ್ತ ವಸಂತ್ ಕೂಡ ಅವನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನೆ. ಆದರೂ ಅವನಿಗೆ ಚೈತ್ರಾಳ ಮುಗ್ಧ ಮುಖ, ಮಧುರವಾದ ಮಾತು ಆಗಾಗ ನೆನಪಾಗಿ ಕಾಡುತ್ತಿತ್ತು. ಫಸ್ಟ್ ಓನರ್ ಆಂಟಿಗೆ ನನಗೆ ಶಿವಮೊಗ್ಗದಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿದೆ ಆಂಟಿ. ಇನ್ನೊಂದು ವಾರದಲ್ಲಿ ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇನ್ನೊಂದು ವಾರದೊಳಗಡೆ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳಿ ಆಂಟಿ. ಆದರೆ ನಿಮ್ಮನ್ನೆಲ್ಲ ಮರೆಯೋಲ್ಲ, ಆಗಾಗ ಬಂದು ನೋಡಿಕೊಂಡು ಹೋಗ್ತೀವಿ. ನೀವು ನಮಗೆ ತಾಯಿಯಂತೆ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು, ಅದು ಕಡಿಮೆ ಅಂತ ಇಬ್ಬರು ಕಣ್ತುಂಬಿಕೊಳ್ಳುತ್ತಾರೆ. ಓನರ್ ಆಂಟಿ ಮನೆಯಲ್ಲಿ ಟಿಫನ್ ಮಾಡಿ ಕಾಲೇಜ್ಗೆ ಹೋಗುತ್ತಾರೆ. ಓನರ್ ಆಂಟಿಗೆ ಹೇಳಿ ಕಾಲೇಜ್ಗೆ ಹೋಗುತ್ತಾರೆ. ಅಲ್ಲಿ ಪ್ರಿನ್ಸಿಪಲ್ನ ಕಂಡು ಅವನ ಕೆಲಸದ ಕಾರಣದಿಂದ ಅನಿವಾರ್ಯತೆ ಇರುವುದರಿಂದ ನಾವು ಶಿವಮೊಗ್ಗಕ್ಕೆ ಹೋಗಲೇಬೇಕು, ಅದಕ್ಕೆ ವಂದನಾ ಎಕ್ಸಾಮ್ ಮಾತ್ರ ಅಟೆಂಡ್ ಮಾಡೋ ಹಾಗೆ ಪರ್ಮಿಷನ್ ಬೇಕಿತ್ತು ಸರ್ ಅಂತ ಕೇಳುತ್ತಾನೆ. ಇನ್ನೊಂದು 15 ದಿನ ಅಷ್ಟೇ ಇರೋದು ಎಕ್ಸಾಮ್ಗೆ. ಹೌದು ಸರ್ ಗೊತ್ತು, ಆದರೆ ಇನ್ನೊಂದು ವಾರದಲ್ಲಿ ನಾನು ಕೆಲಸಕ್ಕೆ ಜಾಯಿನ್ ಆಗಲೇಬೇಕು ಅಂತ ಅಲ್ಲಿನ ಪ್ರಿನ್ಸಿಪಲ್ ಹೇಳಿದ್ದಾರೆ ಅಂತ ಹೇಳಿ ಪ್ಲೀಸ್ ಸರ್, ಇಲ್ಲ ಅಂತ ಮಾತ್ರ ಹೇಳಬೇಡಿ ಅಂತ ಹೇಳುತ್ತಾನೆ. ಅಯ್ಯೋ ವಸಂತ್, ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದೀರಾ? ನೀವಿಬ್ಬರು ಇದೇ ಕಾಲೇಜಿನಲ್ಲಿ ಓದಿರೋರು, ರ್ಯಾಂಕ್ ಸ್ಟೂಡೆಂಟ್ ಅಂತ ಎಲ್ರಿಗೂ ಗೊತ್ತು. ನಾನು ಖಂಡಿತ ಪರ್ಮಿಷನ್ ಕೊಡ್ತೀನಿ. ನಿಮ್ಮ ಫೋನ್ ನಂಬರ್ ಕೊಡಿ, ಏನೇ ಇದ್ದರೂ ನಿಮಗೆ ವಿಷಯ ತಿಳಿಸ್ತೀನಿ ಅಂತ ಹೇಳುತ್ತಾರೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಈ ಉಪಕಾರವನ್ನು ಎಂದಿಗೂ ಮರೆಯೋಲ್ಲ ಅಂತ ಹೇಳಿ ಕೈ ಮುಗಿಯುತ್ತಾರೆ ವಸಂತ್ ಹಾಗೂ ವಂದನ. ಸರಿ ಸರ್, ಎಕ್ಸಾಮ್ ಇರೋ ದಿನ ನಾನೇ ವಂದನನ ಕರೆದುಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಸರಿನಪ್ಪ, ಹಾಗೆ ಮಾಡು. ಹಾಲ್ ಟಿಕೆಟ್ ಬಂದಾಗ ಹೇಳ್ತೀನಿ, ಅಥವಾ ಎಕ್ಸಾಮ್ ದಿವಸ ಬಂದು ನನ್ನನ್ನು ಮೀಟ್ ಮಾಡು, ನಾನೇ ಹಾಲ್ ಟಿಕೆಟ್ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ಹಾಗೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು ಅಂತ ನಿಮ್ಮ ಅಣ್ಣನಂತೆ, ಹಾಗೆ ಒಳ್ಳೆ ಕಾಲೇಜಿಗೆ ಒಳ್ಳೆಯ ಹೆಸರು ತರಬೇಕಮ್ಮ ವಂದನ ಅಂತ ಹೇಳ್ತಾರೆ. ನಿಮ್ಮ ಅಣ್ಣನಂತೆ ಚೆನ್ನಾಗಿ ಓದಬೇಕು, ಹಾಗೆ ಕಾಲೇಜ್ಗೆ ಒಳ್ಳೆಯ ಹೆಸರು ಬರುವಂತೆ ಚೆನ್ನಾಗಿ ಓದಬೇಕಮ್ಮ ವಂದನಾ ಅಂತ ಹೇಳ್ತಾರೆ. ಖಂಡಿತ ಸರ್, ನಿಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋಗಲು ಬೇಕಾದ ಸಾಮಗ್ರಿಗಳನ್ನು ಪ್ಯಾಕ್ ಮಾಡಿ ಮತ್ತೆ ಕೆಲವೊಂದಷ್ಟು ವಸ್ತುಗಳನ್ನು ಬಟ್ಟೆಯನ್ನು ಪರ್ಚೇಸ್ ಮಾಡಿ ಹೋಟೆಲ್ನಲ್ಲಿ ಊಟ ಮಾಡಿ ಮನೆಗೆ ಬರುತ್ತಾರೆ. ಚಿನ್ನಮ್ಮ, ನಾಳೆ ನೀನು ಓದಿಕೋ, ನೀನು ನನ್ನ ಜೊತೆ ಬರುವುದು ಬೇಡ. ನಾನು ಸ್ವಲ್ಪ ಬ್ಯಾಂಕ್ನಲ್ಲಿ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಆಮೇಲೆ ಶಿವಮೊಗ್ಗದ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಮನೆ ಬಗ್ಗೆ ವಿಚಾರಿಸಿ ನಾಳೆ ಅಲ್ಪ ಸ್ವಲ್ಪ ಪ್ಯಾಕಿಂಗ್ ಶುರು ಮಾಡೋಣ. ಆಮೇಲೆ ನಾಡಿದ್ದು ನಿನ್ನ ಫ್ರೆಂಡ್ಸ್ ಎಲ್ಲರನ್ನೂ ಮೀಟ್ ಮಾಡಿ ನಾಡಿದ್ದು ಸಂಜೆ ಹೊರಡೋಣ ಅಂತ ಹೇಳ್ತಾನೆ. ಸರಿ ಅಣ್ಣ, ನೀನು ಹೇಗೆ ಹೇಳಿದರೆ ಹಾಗೆ ಅಂತ ಊಟ ಮಾಡಿ ಇಬ್ಬರು ಮಲಗುತ್ತಾರೆ. ಬೆಳಿಗ್ಗೆ ವಸಂತ್ ಎದ್ದು ಬ್ಯಾಂಕ್ಗೆ ಹೋಗಿ ತನ್ನ ಕೆಲಸ ಮುಗಿಸಿ ಶಿವಮೊಗ್ಗದ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಮನೆ ಸಿಕ್ಕಿರೋ ವಿಷಯ ಕೇಳಿ ಖುಷಿಯಿಂದ ಮನೆಗೆ ಬಂದು ತನ್ನ ತಂಗಿಗೆ ಹೇಳುತ್ತಾನೆ. ಮನೆಯ ಸಾಮಾನೆಲ್ಲ ಪ್ಯಾಕ್ ಮಾಡಿ ಟೆಂಪೋ ಕೂಡ ಬುಕ್ ಮಾಡಿ
ಬೆಳಿಗ್ಗೆ ತಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ ತನ್ನ ಆತ್ಮೀಯ ಗೆಳೆಯನ ಮನೆಗೆ ಹೋಗಿ ಅವರನ್ನೆಲ್ಲ ಕಂಡು ಮಾತನಾಡಿಸಿಕೊಂಡು ಬರುತ್ತಾರೆ. ಆತ್ಮೀಯ ಗೆಳೆಯ ಇಲ್ಲದಿದ್ದರೂ ಅವನ ಮನೆಯವರ ಜೊತೆಯ ಬಂಧ ಮಾತ್ರ ಹಾಗೇ ಇದೆ. ಶಿವಮೊಗ್ಗದ ಹೆಸರು ಕೇಳಿ ಏನೋ ಹೇಳಲು ಬಂದು ಏನೂ ಹೇಳದೆ ಸುಮ್ಮನಾಗುತ್ತಾರೆ ಅವನ ಆತ್ಮೀಯ ಸ್ನೇಹಿತನ ಮನೆಯವರು. ಗೆಳೆಯ ಇಲ್ಲದಿದ್ದರೂ ಅವನ ಮನೆಯವರ ಜೊತೆಯ ಬಂಧ ಮಾತ್ರ ಹಾಗೇ ಇದೆ. ಶಿವಮೊಗ್ಗದ ಹೆಸರು ಕೇಳಿ ಏನೋ ಹೇಳಲು ಬಂದು ಏನೂ ಹೇಳದೆ ಸುಮ್ಮನಾಗುತ್ತಾರೆ ಅವನ ಆತ್ಮೀಯ ಸ್ನೇಹಿತನ ಮನೆಯವರು. ಬೆಂಗಳೂರಿಗೆ ವಿದಾಯ ಹೇಳಿ ಶಿವಮೊಗ್ಗದ ಕಡೆ ತಮ್ಮ ಪ್ರಯಾಣ ಬೆಳೆಸಿದ್ದಾರೆ. ಹೊಸ ಭರವಸೆ, ಹೊಸ ಬದುಕು, ಹೊಸ ಕನಸುಗಳನ್ನು ಹೊತ್ತು ಪ್ರಕೃತಿಯ ತವರೂರಾದ ಮಲೆನಾಡಿನ ಶಿವಮೊಗ್ಗಕ್ಕೆ ಅವರ ಪ್ರಯಾಣ. ಶಿವಪ್ಪನ ಆಶೀರ್ವಾದದೊಂದಿಗೆ ಹೊರಟಿದ್ದಾರೆ ಅಣ್ಣ ತಂಗಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಸ್ಟೇ ಟ್ಯೂನ್ಡ್ ವಿತ್ ರೇಖಾ ಸ್ಟೋರಿ ಟೈಮ್.